ಹಾಯ್ ಮನಿ ಎನರ್ಜಿ ಫ್ರೆಂಡ್ಸ್, ವೆಲ್ಕಮ್ ಟು ಮನಿ ಎನರ್ಜಿ 369. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ. ಫ್ರೆಂಡ್ಸ್, ಹೊಸ ವರ್ಷ ಬರ್ತಿದೆ. ಇನ್ನೇನು ಈಗ ನಾವು ವರ್ಷದ ಕೊನೆ ತಿಂಗಳಲ್ಲಿ ಇದೀವಿ, ಡಿಸೆಂಬರ್ ಅಲ್ಲಿ ಇದೀವಿ. ಮುಂದಿನ ತಿಂಗಳು ನಮ್ಗೆ ಜನವರಿ ಬಂತು. 2026 ಹ್ಯಾಪಿ ನ್ಯೂ ಇಯರ್ ಸ್ಟಾರ್ಟ್ ಆಯ್ತು. ಸೊ ಈ ಹ್ಯಾಪಿ ನ್ಯೂ ಇಯರ್ ಅಲ್ಲಿ ನಾವು ಪ್ರತಿ ವರ್ಷ ಗೋಲ್ಸ್ ನ ಹೇಗ್ ಸೆಟ್ ಮಾಡ್ಕೊಂತೀವಿ ಅದೆಲ್ಲ ನಿಮ್ಗೆ ಗೊತ್ತಿರೋದೇ ಅಲ್ವಾ. ಸೊ ಈ ವರ್ಷ ಈ ವರ್ಷ ಅಲ್ಲ, ಈ ತಿಂಗಳಲ್ಲಿ ಕೊನೆಯಲ್ಲಿ ಇರೋದ್ರಿಂದ ನಾವು ಈಗಲೇ ಡಿಸಿಷನ್ ಅನ್ನೋದು ತಗೋಬೇಕು. ಯಾವ ರೀತಿ ಇರಬೇಕು ಈ 2026, ಯಾವ ಗೋಲ್ಸ್ ನ ನಾವು ಸೆಟ್ ಮಾಡ್ಕೋಬೇಕು, ಯಾವ ರೀತಿ ಆ ಸೆಟ್ ಮಾಡಿರೋ ಗೋಲ್ಸ್ ನ ಹೇಗೆ ನೆರವೇರಿಸ್ಕೋಬೇಕು, ಯಾವ ರೀತಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ನಮ್ಮ ಗೋಲ್ಸ್ ನ ಕೊಡ್ಬೇಕು, ಹೇಗೆ ನಾವು ಸಬ್ ಕಾನ್ಶಿಯಸ್ ಮೈಂಡ್ ಗೆ ಕೊಟ್ಟಿರುವಂತ ಒಂದು ಗೋಲ್ಸ್ ನ ವಿಜುವಲೈಸೇಷನ್ ಹೇಗ್ ಮಾಡ್ಬೇಕು, ಆ ವಿಜುವಲೈಸೇಷನ್ ಮೂಲಕ ಏನೆಲ್ಲ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಚೇಂಜಸ್ ಬರುತ್ತೆ, ಆ ಚೇಂಜಸ್ ಇಂದ ನಾವು ಮ್ಯಾನಿಫೆಸ್ಟೇಷನ್ ಮಾಡಿದ ಗೋಲ್ಸ್ ಹೇಗೆ ನೆರವೇರುತ್ತೆ, ಇಷ್ಟೆಲ್ಲಾ ಪ್ರೋಸೆಸ್ ಇದೆ. ಸೊ ಹೇಗೆ ಇವೆಲ್ಲ ಸ್ಟೆಪ್ ಬೈ ಸ್ಟೆಪ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ನಿಮ್ಗೆ ಕ್ಲಾಸಸ್ ಅನ್ನೋದು ಕಂಡಕ್ಟ್ ಮಾಡ್ತಾ ಇದ್ದೀನಿ. ಆನ್ಲೈನ್ ಕ್ಲಾಸಸ್ 13ನೇ ತಾರೀಕು 14ನೇ ತಾರೀಕು ಡಿಸೆಂಬರ್. ಹೇಗೆ ನೀವು ಗೋಲ್ ಸೆಟ್ ಮಾಡ್ಕೋಬೇಕು, 2026 ಹೇಗೆ ಸೆಟ್ ಮಾಡಬೇಕು, ಗೋಲ್ಸ್ ಏನು, ಡ್ರೀಮ್ಸ್ ಏನು, ಆ ಡ್ರೀಮ್ಸ್ ಹೇಗೆ ಫುಲ್ಫಿಲ್ ಮಾಡ್ಬೇಕು, ಆ ಗೋಲ್ಸ್ ನ ನೆರವೇರಿಸ್ಕೊಳಕ್ಕೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ಹೇಗೆ ರೀಪ್ರೋಗ್ರಾಮ್ ಮಾಡ್ಬೇಕು, ರೀಪ್ರೋಗ್ರಾಮ್ ಆದ್ಮೇಲೆ ವಿಜುವಲೈಸೇಷನ್ ಟೆಕ್ನಿಕ್ಸ್, ಹಲವಾರು ಟೆಕ್ನಿಕ್ಸ್, ಹೇಗೆ ನೀವು ಪೋನೋ ಪ್ರೇಯರ್ ನ ಪ್ರಾಕ್ಟೀಸ್ ಮಾಡಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುವಂತ ನೆಗೆಟಿವ್ಸ್ ನ ಆಚೆ ಹಾಕ್ಬೇಕು. ಪ್ರತಿಯೊಂದು ಈಚ್ ಅಂಡ್ ಎವ್ರಿಥಿಂಗ್ ಈ 2 ದಿನ, ಶನಿವಾರ ಭಾನುವಾರ 13ನೇ ತಾರೀಕು 14ನೇ ತಾರೀಕು ಆನ್ಲೈನ್ ಕ್ಲಾಸಸ್ ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇರೋರು ಮಾತ್ರನೇ, ಯಾಕಂದ್ರೆ ಅದೃಷ್ಟ ಇರುವಂತವ್ರು ಮಾತ್ರ, ಯೋಗ ಇರೋರು ಅಂದ್ರೆ ನಿಮ್ಮ ಬರಹನ ನೀವೇ ಬದಲಾಯಿಸ್ಕೋಬೇಕು ಅಂತ ಯಾರಿಗೆ ಬರ್ದಿಟ್ಟಿದ್ದೀರೋ ಅವರು ಮಾತ್ರ ಇಂಥ ಕ್ಲಾಸಸ್ ನ ಅಟೆಂಡ್ ಆಗಕ್ಕೆ ಚಾನ್ಸ್ ಇದೆ. ಸೊ ಅಂತವ್ರು ದಯವಿಟ್ಟು ಇಂಟ್ರೆಸ್ಟ್ ಇರೋರು ಮಾತ್ರನೇ ಕಾಲ್ ಮಾಡಿ ರಿಜಿಸ್ಟರ್ ಈ ಕೂಡಲೇ ಆಗಿ, ಬೇಗ ರಿಜಿಸ್ಟರ್ ಆಗಿ. 13ನೇ ತಾರೀಕು 14ನೇ ತಾರೀಕು ತಪ್ಪದೆ ಬೇಗ ರಿಜಿಸ್ಟರ್ ಆಗಿ ಕ್ಲಾಸಸ್ ನಿಮ್ಮ ಜೀವನನ ನೀವು ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಡೆಸ್ಟಿನಿನ ಕ್ರಿಯೇಟ್ ಮಾಡ್ಕೊಳ್ಳಿ. ಹೇಗಿರ್ಬೇಕು ನಿಮ್ಮ ಫ್ಯೂಚರ್ ಅನ್ನೋದು ನಿಮ್ಮ ಕೈಯಲ್ಲೇ ಇದೆ, ಬೇರೆ ಯಾರ ಕೈಯಲ್ಲೂ ಇಲ್ಲ. ಅದನ್ನ ತಿಳ್ಕೊಂಡು ನೀವು ನಿಮ್ ಲೈಫ್ ನ ಸ್ಮಾರ್ಟ್ ಆಗಿ, ಹೇಗೆ ಒಂದು ಶಿಲ್ಪಿ ಕಲ್ಲನ್ನ ಕೆತ್ತನೆ ಮಾಡಿ ಒಂದು ರೂಪ ಕೊಡ್ತಾರೋ ಅದೇ ರೀತಿ